ಎದುರಿಸಿ ನಿಂತ. ವಾಹ್ ಅಭಿಮನ್ಯು ವಾಹ್! ಅವನ ಉಗ್ರಾವತಾರವನ್ನು ನೋಡಿದರೆ ಸಾಕ್ಷಾತ್ತು ಶ್ರೀಕೃಷ್ಣ ಸಿಟ್ಟಿಗೆದ್ದು ನಿಂತಿದ್ದಾನೇನೋ ಅನ್ನೋ ಥರ ಭಾಸವಾಗ್ತಿತ್ತು. ಅವನ ಮೇಲೆ ಇಡೀ ಕೌರವರು ಗದೆ ಕತ್ತಿಗಳಿಂದ ಹಲ್ಲೆ ಮಾಡಿದರು. ಅವನ ಕೈಯಲ್ಲಿದ್ದ ಚಕ್ರ ಕೂಡ ಮುರಿದು ಬಿತ್ತು. ಅಷ್ಟರಲ್ಲೇ ಅಭಿಮನ್ಯು ತನ್ನ ಕೈಗೆ ಗದೆಯನ್ನು ಎತ್ತಿಕೊಂಡು ಬಿಟ್ಟ. ಹಾಗೆ ಗದಾಧಾರಿಯಾಗಿ ರಥಾರೂಢನಾಗಿದ್ದ ಅಶ್ವತ್ಥಾಮನ ಮೇಲೆರಗಿ ಅವನಿಗೆ ಪ್ರಹಾರ ಮಾಡೇ ಬಿಟ್ಟ. ಆದರೆ ತಕ್ಷಣ 3 ಹೆಜ್ಜೆ ಹಿಂದೆ ಸರಿದ ಅಶ್ವತ್ಥಾಮ ಬದುಕಿ ಉಳಿದನಾದರೂ ಅವನ ರಥ ಪುಡಿಗುಟ್ಟಿ ಹೋಯಿತು. ಪಕ್ಕದಲ್ಲೇ ಇದ್ದ ಸಬಲನ ಮಗ ಕಾಲಿಕೇಯನನ್ನ ಅಭಿಮನ್ಯು ಗದೆಯಿಂದ ಅಪ್ಪಳಿಸಿ ಕೊಂದು ಹಾಕ್ದ. ಅವನು ಚಕ್ರಧಾರಿಯಾಗಿದ್ದಾಗ ಗದೆಯಿಂದ ದಾಳಿ ಮಾಡಿದ್ದ ಗಾಂಧಾರದ 70 ರಾಜಕುಮಾರರು ನೋಡ್ತಿದ್ದ ಹಾಗೆ ನೆಲಕ್ಕೆ ಉರುಳಿಬಿಟ್ರು. ಅಷ್ಟರಲ್ಲಿ ಅಭಿಮನ್ಯುವಿನ ದೇಹದಲ್ಲಿ ಇನ್ನೊಂದೇ ಒಂದು ಬಾಣ ನೆಡೋದಿಕ್ಕೆ ಕೂಡ ಜಾಗವಿಲ್ಲದಷ್ಟು ಬಾಣಗಳು ತೂರಿ ಹೋಗಿದ್ವು. ಅವುಗಳ ಪೈಕಿ ಬಹುತೇಕ ಬಾಣಗಳು ಅವನ ಬೆನ್ನಿನಿಂದ ತೂರಿ ಬಂದಿದ್ವು. ಅಷ್ಟರಲ್ಲಿ ಅವನ ಕಣ್ಣಿಗೆ ದುಶ್ಯಾಸನನ ಮಗ ಕಾಣಿಸ್ತಾನೆ. ಅಭಿಮನ್ಯು ಅವನಿಗೂ ಗದೆಯಿಂದ ಪ್ರಹಾರ ಮಾಡ್ದ. ಅವನ ರಥವನ್ನ ಪುಡಿ ಮಾಡ್ದ. ತಕ್ಷಣ ಅಭಿಮನ್ಯುವಿನೊಂದಿಗೆ ಗದಾಯುದ್ಧಕ್ಕಿಳಿದ ದುಶ್ಯಾಸನನ ಪುತ್ರ. ಒಂದಷ್ಟು ಕಾಲ ಇಬ್ಬರು ಗದೆಗಳಿಂದ ಬಡಿದಾಡಿದ್ರು. ಅಭಿಮನ್ಯುವಿನ ದೇಹದಿಂದ ಬಸಿದು ಹೋಗ್ತಿದ್ದ ಆ ಬಿಸಿನೆತ್ತರನ್ನ ಕುಡಿಯೋದಿಕ್ಕಾಗದೆ ಭೂಮಿ ಕೂಡ ಕಣ್ಣೀರು ಹಾಕ್ತಿದ್ದಾಳೇನೋ ಅಂತ ಅನ್ನಿಸ್ತಿತ್ತು. ಈ ಕದನವನ್ನ ನೋಡ್ತಾ ಸೂರ್ಯ ಮೈಮರೆತವನಂತೆ ಪಶ್ಚಿಮದ ಆಗಸದಲ್ಲಿ ನಿಂತು ಬಿಟ್ಟಿದ್ದ. ಕಾಲ ಸ್ತಂಭಿಸಿದಂತಾಗಿತ್ತು. ದುಶ್ಯಾಸನನ ಮಗನೊಂದಿಗೆ ಕಾದಾಡ್ತಾ ಗದೆಗಳ ಆಘಾತಕ್ಕೆ ಇಬ್ಬರೂ ನೆಲಕ್ಕುರುಳಿದ್ರು. ಮೈತುಂಬಾ ಬಾಣಗಳು ನೆಟ್ಟಿದ್ದ ಅಭಿಮನ್ಯು ಮೇಲಕ್ಕೇಳೋದು ಸ್ವಲ್ಪ ತಡವಾಯಿತು. ಪುಟಿದೆದ್ದ ದುಶ್ಯಾಸನಿ ತನ್ನ ಗದೆಯಿಂದ ಅಭಿಮನ್ಯುವಿನ ತಲೆಗೆ ಅಪ್ಪಳಿಸಿಬಿಟ್ಟ. ಅದು ಗದಾಯುದ್ಧದ ನಿಯಮಕ್ಕೆ ವಿರುದ್ಧ. ಆದರೆ ಅಲ್ಲಿ ಹಿರಿಯರೇ ಯುದ್ಧದ ನಿಯಮಗಳನ್ನು ಮೀರಿದ ಮೇಲೆ ಈ ಕಿರಿಯರದ್ದು ಯಾವ ಲೆಕ್ಕ? ಅಷ್ಟೇ. ಸೂರ್ಯದೇವ ಈ ಅನ್ಯಾಯದ ಸಾವನ್ನ ಕಂಡು ಕಣ್ಣೀರು ಸುರಿಸೋದನ್ನ ಬೇರಿನ್ಯಾರಾದರೂ ನೋಡಿಬಿಟ್ಟಾರೋ ಅನ್ನೋ ಧಾವಂತಕ್ಕೆ ಬಿದ್ದವನಂತೆ